ಮೋಹಾಂಧಕಾರದೊಳು ಘನ ಮಾನವ ಜನ್ಮವು ಕುಣಿಯುತ್ತಲಿರುವುದು ಮೋಹಾಂಧಕಾರದೊಳು ಮೋಹಾಂಧಕಾರದೊಳು ಜ್ಞಾನಶೀಲರಿಗೆಲ್ಲ ಜ್ಞಾನದ ಮದವೇರಿ ಜ್ಞಾನಶೀಲರಿಗೆಲ್ಲ ಜ್ಞಾನದ ಮದವೇರಿ ಪಾಪ ಪುಣ್ಯಗಳೆಲ್ಲ ಬಯಲಾಗಿ ಇರುವವು ಪಾಪ ಪುಣ್ಯಗಳೆಲ್ಲ ಬಯಲಾಗಿ ಇರುವವು ಮೋಹಾಂಧಕಾರದೊಳು ಘನ ಮಾನವ ಜನ್ಮವು ಕುಣಿಯುತ್ತಲಿರುವುದು ಮೋಹಾಂಧಕಾರದೊಳು ಮೋಹಾಂಧಕಾರದೊಳು ಸಜ್ಜನರೆಲ್ಲರೂ ದುರ್ಜನರೊಳಗೂಡಿ ಸಜ್ಜನರೆಲ್ಲರೂ ದುರ್ಜನರೊಳಗೂಡಿ ಮಾಯಾಮೋಹಕ್ಕೆ ಮರುಳಾಗಿಗರೋ ಮಾಯಾಮೋಹಕ್ಕೆ ಮರುಳಾಗಿಗರೋ ಧರ್ಮದ ನೆಪದಿಂದ ಧರ್ಮದ ನೆಪದಿಂದ ಕರ್ಮ ಪಾಪಿಗಳನ್ನು ಧರ್ಮದ ನೆಪದಿಂದ ಕರ್ಮ ಪಾಪಿಗಳನ್ನು ನಿರ್ಮೂಲ ಮಾಡುವೆ ಧರ್ಮ ಬೆಳಗುವೆ ನಿರ್ಮೂಲ ಮಾಡುವೆ ಧರ್ಮವ ಬೆಳಗುವೆ ಮೋಹಾಂಧಕಾರದೊಳು ಘನ ಮಾನವ ಜನ್ಮವು ಕೊನೆಯುತ್ತಲಿರುವುದು ಮೋಹಾಂಧಕಾರದೊಳು ಮೋಹಾಂಧಕಾರದೊಳು ಈ ಪ್ರಪಂಚದ ವ್ಯವಹಾರವನ್ನು ನೋಡಿದರೆ ದಿನ ದಿನಕ್ಕೂ ಅತಿಶಯವು ಹೆಚ್ಚುತ್ತಲೇ ಇರುವುದು. ವಿವೇಕವನ್ನು ಹೇಳಿದ ನನ್ನ ಮೇಲೆ ದುರ್ಯೋಧನನ್ನು ಕುಪಿತಗೊಂಡು ಅಣ್ಣನ ಸಹಾಯವನ್ನು ಪಡೆದು ಹೋಗಿರುವನು. ಅಣ್ಣನಾಗಲೇ ಸೈನ್ಯಕ್ಕೆ ಸಿದ್ಧಪಡಿಸಿರುವನು. ಈ ಸಮಯದಲ್ಲಿ ನನ್ನ ಮಾಯಾಶಕ್ತಿಯಿಂದ ಒಂದು ಗೋವನ್ನು ನಿರ್ಮಿಸಿ ಅಣ್ಣನು ಬಹಿರ್ಭೂಮಿಗೆ ಹೋಗುವಾಗ ಅದನ್ನು ಹಿಂಬಾಲಿಸಿ ಆತನಿಂದಲೇ ಅದು ಮರಣವನ್ನಂತೆ ನಡೆಸುವೆನು. ಆಗ ಅಣ್ಣನು ಮಹಾ ಚಿಂತೆಗೆ ಗುರಿಪಟ್ಟು ಪಾಪ ಪರಿಹಾರಕ್ಕಾಗಿ ನನ್ನ ಬಳಿಗೆ ಬರುವನು. ಅಗೋ ಅಣ್ಣನಾಗಲೇ ಬರುತ್ತಿರುವನು. ಯೋಗ ಮಾಯೆ ಜಾಗೃತಳಾಗು, ಬೇಗ ಪಶುರೂಪವನ್ನು ಧರಿಸಿ ಅಣ್ಣನನ್ನು ಹಿಂಬಾಲಿಸು. ಏನು ಈ ಗೋವು ನನ್ನನ್ನು ಹಿಂಬಾಲಿಸುತ್ತೆ ಬರುತ್ತಿರುವುದಲ್ಲ, ಏನ ಮಾಡಲಿ? ಹೇ ಹೇ ಅಯ್ಯೋ ವಿಧಿಯೇ, ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಶಾಪಕ್ಕೆ ಒಳಗಾದೆ. ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಘೋರಾರಣ್ಯದಿ ಗೋಮಾತೆಯನ್ನು ಕೊಂದೆನು ನಾನು ಕೋಪದಲ್ಲಿ. ಘೋರಾರಣ್ಯದಿ ಗೋಮಾತೆಯನ್ನು ಕೊಂದೆನು ನಾನು ಕೋಪದಲ್ಲಿ. ಕೊಂದ ಪಾಪವ ತೊಲಗುವ ಪರಿಯ ಕಾಣೆನು ಈ ಜಗದಿ, ಅಯ್ಯೋ
ಕಾಣೆನು ಈ ಜಗದಿ ಕಟಕಟಾಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ ಅಯ್ಯೋ ಮೋಸಕ್ಕೆ ಒಳಗಾದೆ ಜೀವಿಸಲಾರೆ ಹಿಂದಕ ಪಾಪಕ್ಕೆ ಗುರಿಯಾದೆ ಜೀವಿಸಲಾರೆ ಹಿಂದಕ ಪಾಪಕ್ಕೆ ಗುರಿಯಾದೆ ಏನ ಮಾಡಲಿ ಯಾರ ಕೇಳಲಿ ಇತಕಾಲೋಚನೆಯ ಅಯ್ಯೋ ಇತಕಾಲೋಚನೆಯ ಅಕಟಕಟಾಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ ಅಯ್ಯೋ ಶಾಪಕ್ಕೆ ಒಳಗಾದೆ ಅಯ್ಯೋ ವಿಧಿಯೇ ನಿರ್ನಿಜವಾಗಿ ಗೋಹತ್ಯೆ ಪಾಪಕ್ಕೆ ಗುರಿಯಾದನಲ್ಲ. ಈ ಪಾಪವನ್ನು ಪರಿಹರಿಸಿಕೊಳ್ಳೋ ಬಗೆಯಾದರೂ ಹೇಗೆ? ಏನ ಮಾಡಲಿ? ಯಾರನ್ನು ಕೇಳಲಿ? ಬಲಭದ್ರ ದೇವ, ಏಕೆ ಚಿಂತಿಸುತ್ತಿರುವೆ? ಸಾತಕಿ, ಏನೆಂದು ಹೇಳಲಿ? ಈ ದಿನ ನನಗೆ ಗೋಹತ್ಯೆಯ ಪಾಪವು ಪ್ರಾಪ್ತವಾಗಿರುವುದು, ಅದಕ್ಕಾಗಿ ಚಿಂತಿಸುತ್ತಿರುವೆ. ಏನು, ನಿಜವಾಗಿ ನೀ ಗೋಹತ್ಯೆಯನ್ನು ಮಾಡಿರುವೆಯಾ? ಹೌದು ಸಾತ್ಯಕಿ. ಈ ಪಾಪವನ್ನು ಪರಿಹರಿಸಿಕೊಳ್ಳಲು ಮೊದಲು ಪ್ರಯತ್ನಿಸು ಬಲಭದ್ರ ದೇವ. ಇದಕ್ಕೆ ಶಾಸ್ತ್ರವನ್ನು ಬಲ್ಲವರ್ಯಾರು? ನಮ್ಮ ಶ್ರೀಕೃಷ್ಣ ಪರಮಾತ್ಮನನ್ನು ಕೇಳು. ಹಾಗಾದ್ರೆ ಜಾಗ್ರತೆಯಾಗಿ ಹೋಗಿ ಯಾವುದಿರುವುದು? ಹಾಗಾದ್ರೆ ಜಾಗ್ರತೆಯಾಗಿ ಹೋಗಿ ನಮ್ಮ ಕೃಷ್ಣನು ಇಲ್ಲಿಗೆ ಕರೆದುಕೊಂಡು ಬಾ. ಆಗಬಹುದು. ಅಗ್ರಜನಿಗೆ ವಂದಿಸುವೆನು. ಕೃಷ್ಣ, ನಿನಗೆ ಮಂಗಳವಾಗಲಿ. ಅಗ್ರಜ, ನನ್ನನ್ನು ಕರೆಸಿದ ಕಾರಣವೇನು? ಏಕೆ ಚಿಂತಿಸುತ್ತಿರುವಿರಿ? ಕೃಷ್ಣ, ಈ ದಿನ ಈ ಮಾರ್ಗವಾಗಿ ಜಲವನ್ನು ತರುತ್ತಿರುವಾಗ ಗೋವೊಂದು ನನ್ನನ್ನು ಹಿಂಬಾಲಿಸುತ್ತಾ ಬಂತು. ಅದನ್ನು ಸಣ್ಣ ಕಲ್ಲಿಂದ ಬೆದರಿಸಿದ ಮಾತ್ರಕ್ಕೆ ಅದು ಜೀವವನ್ನೇ ಬಿಡಿತು. ಅದಕ್ಕಾಗಿ ಚಿಂತಿಸುತ್ತಿರುವೆ. ಈ ಪಾಪವನ್ನು ಪರಿಹರಿಸಿಕೊಳ್ಳಲು ಒಂದು ಉಪಾಯವನ್ನು ತಿಳಿಸು ಕೃಷ್ಣ. ಏನು, ಗೋಹತ್ಯವೇ? ಶಿವ ಶಿವ, ನಮ್ಮ ವಂಶಕ್ಕೆ ಕ್ಷೀಣ ಮಹಾಪಾಪ, ಅತಿ ಭಯಂಕರ. ಅಣ್ಣ, ಇದಕ್ಕೆ ಶಾಸ್ತ್ರ ಪುರಾಣವೇನೆಂದರೆ, ಹಿಂದಿನಿಂದ 21 ದಿವಸಗಳ ಕಾಲ ಭೂ ಪ್ರದಕ್ಷಿಣೆಯನ್ನು ಹಾಕುತ್ತಾ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಭಗವಂತನ ದರ್ಶನ ಮಾಡಿ ಬಂದರೆ ಪಾಪ ಪರಿಹಾರವಾಗುವುದೆಂದು ನಮ್ಮ ಗುರುಗಳು ಹೇಳಿರೋರಣ್ಣ. ಈ ರೀತಿ ಮಾಡಲು ನಿಮಗೆ ಸಾಧ್ಯವೇ? ಕೃಷ್ಣ, ಏಕೆ ಸಾಧ್ಯ ಇಲ್ವಾ? ಈ ದಿನ ನಿನ್ನ ಮಾತಿನಂತೆ ಈ ದಿನವೇ ಭೂ ಪ್ರದಕ್ಷಿಣೆ ಹೊಡೆವೆನು. ನೀನು ಮಾತ್ರ ರಾಜ್ಯದ ಬಗ್ಗೆ ಎಚ್ಚರದಿಂದಿರು. ಆಜ್ಞೆ ಅಣ್ಣ. ಇದೇನು ಬಲಭದ್ರ ದೇವ, ಈಗ ತಾನೇ ದುರ್ಯೋಧನನಿಗೆ ಸಹಾಯ ಮಾಡುವೆನೆಂದು ಹೇಳಿ ಕಳುಹಿಸಿ ನೀನು ಭೂ ಸಂಚಾರಕ್ಕೆ ಹೊರಟರೆ ಆ ದುರ್ಯೋಧನನ ಗತಿ ಏನು? ಸಾತ್ಯಕಿ, ಆ ದುರ್ಯೋಧನನ ಗೊಡವೆ ನನಗೇತಕಿ. ನನಗೊದಗಿರುವ ವಿಪತ್ತನ್ನು ಪರಿಹರಿಸಿಕೊಂಡರೆ ಸಾಕು. ಕೃಷ್ಣ, ನಾನಿನ್ನು ಬರುವೆನು. ನೀನು ಮಾತ್ರ ರಾಜ್ಯದ ಬಗ್ಗೆ ಎಚ್ಚರದಿಂದಿರು. ಕೃಷ್ಣ, ಏನಪ್ಪ ನಿನ್ನ ಮಾಯೆ? ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ, ಅರಿತು ಬೆರೆತು ನೆನೆವೆನು ದೇವ. ಪರಮಾತ್ಮ, ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ, ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ, ಅರಿತು ಬೆರೆತು ನೆನೆವೆನು ದೇವ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ,
ಇಲ್ಲ ಸಲ್ಲದ ಆರೋಪವನ್ನು ಬಲಭದ್ರನ ಮೇಲೆ ತಂದೊಡ್ಡಿ ಆತನನ್ನು ಭ್ರೂ ಪ್ರದಕ್ಷಿಣಕ್ಕೆ ಕಳುಹಿಸಿರುವೆ. ನಿನ್ನನ್ನು ನಂಬುವುದಾದರೆ ಹೇಗೆ? ಇನ್ನು ನಿನ್ನನ್ನೇ ನಂಬಿದ ನಮ್ಮಗಳ ಗತಿ ಏನು ಮಾಡಿವೆ ಎಂದು ಭಯವಾಗುತ್ತಿರುವುದಯ್ಯ. ಸಾರ್ಥಕಿ, ನಿರಾಯುಧನಾಗಿ ಪಾಂಡವರ ಕಡೆ ನಾನು, ಅಲಾಯುಧನಾಗಿ ಕೌರವರ ಕಡೆ ಅಣ್ಣನು ನಿಂತು ಉಭಯ ಪಕ್ಷಗಾರರು ಹೋರಾಡುವಾಗ ಅಣ್ಣನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕಾಗಿ ನಾನು ಈ ರೀತಿ ಮಾಡಿದೆ. ನೀನು ಭಯಪಡಬೇಡ, ನಡೆ. ನಾನೀಗ ಹಸ್ತಿನಾವತಿಗೆ ಹೋಗಿ ಆ ದುರ್ಯೋಧನನಿಗೆ ಕೆಲವು ಬುದ್ಧಿ ಮಾತುಗಳನ್ನು ಹೇಳಿ ಬರುವೆನು. ಆಗಬಹುದು ಪರಮಾತ್ಮ. ಕೃಷ್ಣ ಮುರೆಯ ಕೇಳು ಗೋಪೀಲೋ ಕೃಷ್ಣ
ಪಾಂಡವರ ಧರ್ಮ ಪತ್ನಿ ಆಗಿದ್ದರು ನನ್ನ ಬೆಚ್ಚದ ಮುಡಿಯನ್ನು ಕಟ್ಟದೆ ಕಾಲವನ್ನು ಕಳೆಯುವಾಯ್ತಲ್ಲ. ಹೇ ಕೃಷ್ಣ, ನನ್ನ ಪತಿಗಳಿಗಾದರೂ ನನ್ನ ಮೇಲೆ ಮರುಕವಿಲ್ಲ, ನಿನಗೂ ನನ್ನ ಮರುಕವಿಲ್ಲದ ಆಯ್ತು. ಏನಿದು ಹೀಗೆ ಕೆಲಸಗಳಾಗಿ ನಿಂತಿವೆ? ಕಾರಣವೇನು? ಕಾರಣವಿನೇನು? ನಿಮ್ಮಂತಹ ವೀರ ಪತಿಗಳು ನನ್ನ ಪತಿಗಳಾಗಿರುವಾಗ ಚಿಂತೆ ಇಲ್ಲದ ಮತ್ತೇನು ಸ್ವಾಮಿ? ಏಕ ಚಿಂತೆ ರೂಪದ ನಂದಿನಿ, ಏಕ ಚಿಂತೆ ರೂಪದ ನಂದಿನಿ, ಭಯವ ಬಿಡು ಕೊಂಚೋಲಿ ಪರಮ ಸದ್ಗುಣಿ, ಭಯವ ಬಿಡು ಕೊಂಚೋಲಿ ಪರಮ ಸದ್ಗುಣಿ, ಪ್ರಿಯ ಏಕ ಚಿಂತೆ ರೂಪದ ನಂದಿನಿ, ರೂಪದ ನಂದಿನಿ, ದುರದಿದುರುಳ್ಳ ಕುರುಪತಿ ತೊಡೆ ಮುರಿವೆ ಮುಖದಿಂದ, ದುರದಿದುರುಳ್ಳ ಕುರುಪತಿ ತೊಡೆ ಮುರಿವೆ ಮುಖದಿಂದ ಒದಿಸ ಬಿಡೆ ಪುರದಲ್ಲೇ, ರವರನ್ನು ಒದಿಸ ಬಿಡೆ ಪುರದಲ್ಲಿ ತೊಡೆ ತೊಟ್ಟಿ ಇಳಿ ಕೊಟ್ಟಿ ಎದೆ ಬೆಟ್ಟಿ ನಿಲ್ಲುವೆ, ತೊಡೆ ತೊಟ್ಟಿ ಪುಡಿ ಕೊಟ್ಟಿ ಎದೆ ಬೆಟ್ಟಿ ನಿಲ್ಲುವೆ, ಏಕೆ ಚಿಂತಿತೆ ರೂಪದ ನಂದಿನಿ, ಅದೇಕೆ ಚಿಂತಿತೆ ರೂಪದ ನಂದಿನಿ, ವಿಭಿನ್ನ ಮೋಸ ಪವನ ಅರಿವೆನು ಕರುಣಿಯೇ, ವಿಭಿನ್ನ ಮೋಸ ಪವನ ಅರಿವೆನು ಕರುಣಿಯೇ, ರೂಪದ ತನದ ವಂಚಕರ ಹೃದಯ ವಂಚಿಸಿದವು, ಅವರತನದ ವಂಚಕರ ಹೃದಯವನ್ನು ಸೀಳುವ ತೊರೆ ಕಟ್ಟಿ ಕುಡಿ ಕಟ್ಟಿ ಎದೆಮೆಟ್ಟಿ ನಿಲ್ಲುವೆ, ತೊಡೆ ತೊಟ್ಟಿ ಕುಡಿ ಕಟ್ಟಿ ಎದೆಮೆಟ್ಟಿ ನಿಲ್ಲುವೆ, ಏಕೆ ಚಿಂತಿತೆ ರೂಪದ ನಂದಿನಿ, ಅದೇಕೆ ಚಿಂತಿತೆ ರೂಪದ ನಂದಿನಿ, ರೂಪದ ನಂದಿನಿ. ದೇವು ನಾವು ಮಾನ್ಯರನು ಕಾಯಯ್ಯ, ದೇವು ನಾವು ಮಾನ್ಯರನು ಕಾಯಯ್ಯ, ಇನ್ನು ನಾ ಬೇಡುವೆನು ಕರುಣಿಸಿ ಕಾಯೋ ಹನ್ನೆರಡು ವರುಷಗಳು ವನವಾಸವನ್ನು ಮುಗಿಸಿ ಹನ್ನೆರಡು ವರುಷಗಳು ವನವಾಸವನ್ನು ಮುಗಿಸಿ ಅಜ್ಞಾತವಾಸವನ್ನು ಅಜ್ಞಾತವಾಸವನು ಪಟ್ಟ ಮಾಡಿದೆ ವಯ್ಯ, ಕನ್ಯಾರಾಜೆವು ನಾವು ಮನೆಯರನು ಕಾಯಯ್ಯ, ಇನ್ನು ನಾ ಬೇಡುವೆನು ಕರುಣಿಸಿ ಕಾಯೋ ಕೃಷ್ಣ ಕೃಷ್ಣ. ಏ ಕೃಷ್ಣ, ದೀನ ದಯಾನಿಧಿ ದರ್ಶನ ತೋರಬಾರದೆ? ಅಣ್ಣ,
ಪಾಂಡವರ ಪ್ರಯತ್ನಕ್ಕೆ ಪ್ರತ್ಯಕ್ಷನಾದ ಪುರುಷೋತ್ತಮ ಈ ಪಾಂಡುಪುತ್ರರ ಪ್ರಣಾಮವನ್ನು ಸ್ವೀಕರಿಸು. ಪಾಂಡುಪುತ್ರರೇ, ನಿಮಗೆ ಮಂಗಳವಾಗಲಿ. ಪರಮಾತ್ಮ ಧರ್ಮ ದೀನ ದಯಾನಿಧಿ ದರ್ಶನವಿತ್ತೆಯ ದೇವದೇವ, ನೀವು ನಮ್ಮ ಮೇಲೆ ಇಟ್ಟು ಪ್ರೀತಿಯು ಅಪಾರವಾದದ್ದು. ಧರ್ಮನಂದನ, ನಿನ್ನ ಹೊಗಳಿಕೆಯ ಮಹತ್ತುಗಳಾಗಿರಲಿ. ನಿಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವಿರಿ? ಪರಮಾತ್ಮ, ಸಮರವನೊಲ್ಲೆನಯ್ಯ ಸಿರಿ ಸಂಪದದ ಆಸೆಗಾಗಿ ಮುರಾರಿ ಮೈಪನಾಗಿ ಪಾಪದ ವರೆಯ ಧರಿಸನಯ್ಯ ಶಿರದಲ್ಲಿ ಬಂಧು ಬಾಂಧವರ ರಕ್ತದಿಂದ ಅಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂದು ಒಂದೇ ಘೋರ ಹತ್ಯೆಯನ್ನು ವೀಕ್ಷಿಸಿ ಸೈಪನೇ ಇತಡಿ ತೆರಳು ಸಂದಿಗೆ ಆಪತ್ ಬಂದುವೆ ಕರ ಮುಗಿದು ಬೇಡುವೆನು ಕೃಷ್ಣ ಕೃಷ್ಣ. ಪರಮಾತ್ಮ ಕಾಳಕ ಗೈಯುವುದು ಅಸಮತವೇನಗೆ ಕಾಳಕ ಗೈಯುವುದು ಅಸಮತವೇನಗೆ ಚಾಡಿಸಬೇಡೆನ್ನ ಬೇಡುವೆ ದೇವ. ಪರಮಾತ್ಮ ಚಾಡಿಸಬೇಡೆನ್ನ ಬೇಡುವೆ ದೇವ. ಶಾಂತಿಯಿಂದಲೇ ರಾಜವ ಪಡೆವೆ ಶಾಂತಿಯಿಂದಲೇ ರಾಜವ ಪಡೆವೆ ಅಂದವ ಮಾಡೆಂದು ಬೇಡುವೆ ದೇವ. ಅಂದವ ಮಾಡೆಂದು ಬೇಡುವೆ ದೇವ. ಸಮರದಿಂದೊದಗುವ ರಾಜ್ಯವು ಬೇ ನಮಗೆ ಸಮರದಿಂದೊದಗುವ ರಾಜ್ಯವು ಬೇ ನಮಗೆ ಕದನವು ಬೇಡವೋ ದೇವ ದೇವ ಕದನವು ಬೇಡವೋ ದೇವ. ಪರಮಾತ್ಮ, ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಅಪಾರ ಬಂಧು ಬಾಂಧವರನ್ನು ಪ್ರಜಾಕೋಟಿಯನ್ನು ಯುದ್ಧವೆಂಬ ರಣಮಾರಿಯ ಬಾಯಿ ತುತ್ತಾಗಿಸಿ ಕಲುಷಿತವಾದ ಭಾರತ ಭೂಮಾತೆಯ ಶಿರದಲ್ಲಿ ಎಪ್ಪು ಕಟ್ಟಿದ ನೃತ್ಯದ ಕಲೆಗಳು ಅದ್ಯಾವ ಜಲನೆ ತೊಳೆದು ಪವಿತ್ರಗೊಳಿಸಲಿ. ಹೇಳು ಕೃಷ್ಣ ಹೇಳು. ಅಂದರೆ ಉಭಯ ಪಕ್ಷದವರು ಶಾಂತಿಯಿಂದ ಬಾಳುವ ಕ್ಷೇಮವಲ್ಲವೇ? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಇದೊಂದು ಸಾರಿ ಆದರೂ ಆ ದುರ್ಯೋಧನನ ಬಳಿಗೆ ಹೋಗಿ ಸಂಧಾನವನ್ನು ಮಾಡಿಕೊಂಡು ಬರಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸುವೆನು. ಸತ್ಪುರುಷ ಹೃದಯ ಮಂದಿರವು ದುಷ್ಟರ ದುರಾಚಾರಗಳಿಂದ ಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆ. ಏನು ಮಾಡುವುದು ಧರ್ಮನಂದನ? ಯುದ್ಧ ನಡೆದದೆ ಹೊರತು ಬೇರೆ ವಿಧಿಯೇ ಇಲ್ಲ. ನಿನ್ನ ಅಭಿಮತವೇನೋ ಧರ್ಮಸಮ್ಮತವಾದಿದೆ. ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ಅಭಿಮತಕ್ಕೆ ಅಜ್ಞಾನದಗೊಡ್ಡು ಧರ್ಮದ ಕಟ್ಟು ಬೃಹದಾಕಾರವಾಗಿ ಕೋಟೆಯಂತೆ ಭದ್ರವಾಗಿ ಬಂದಿರುವಾಗ ಮಾತೃ ಎಂಬ ಮಮಕಾರ ನಮ್ಮನ್ನು ಡಗಟಿರುವಾಗ ನಮ್ಮ ಏಡಿ ಜನ್ಮವನ್ನು ಭೀಮಸೇನ, ಹಾಗಾದರೆ ನೀನು ಕೂಡ ಸಂಧಿಗೆ ಸಮ್ಮತಿಸಿದಂತೆ. ಅರ್ಜುನ, ಪರಮಾತ್ಮ ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುತ್ತಿರುವೆ? ಆದಿಯಿಂದಲೂ ಅಪಮಾನ ಅಪಜಯ ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವನ್ನು ಆದಷ್ಟು ಬೇಗನೆ ತೊಲಗಿಸೋಣವೆಂದರೆ ಅಗ್ರಜನ ಮಮಕಾರ ಪಾಶವು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಚಚೆ, ಸುಡಬೇಕು ಈ ಹೇಳಿ ಜನ್ಮವನ್ನು. ಅರ್ಜುನ,
ಹಾಗಾದರೆ ನೀನು ಕೂಡ ಸಂಧಿಗೆ ಸಮ್ಮತಿಸಿದಂತೆ. ಮಹಾಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದ ಮೇಲೆ ಇನ್ನು ಮಹಾ ಮೇಧಾವಿಗಳಾದ ನಕುಲ ಸಹದೇವರು ಅಣ್ಣನ ಮಾತು ಮೀರಿ ನಡೆಯುವಂತಿಲ್ಲ. ತಂಗಿ ಧ್ರುಪರೇಂದ್ರ ನಂದಿನಿ ಏಕಮ್ಮ ಕಿನ್ನಳಾಗಿ ನಿಂತಿರುವೆ. ಈ ನಿನ್ನ ಪತಿಗಳ ಅಭಿಮತವು ನಿನಗೆ ಕೂಡ ಧರ್ಮಸಮ್ಮತವಲ್ಲವೇ? ಅಣ್ಣ, ಮಡಲಿಗಾದ ಅಪಮಾನದ ಕಡೆಗೆ ಕ್ಲೇಶ ಮಾತ್ರವೂ ಗಮನ ನೀಡದೆ ಬಾರಿ ಬಾರಿಗೂ ಸಂಧಿಯ ಪ್ರಯತ್ನವನ್ನೇ ಮಾಡುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂದು ನಾನು ಹೇಗೆ ಹೇಳಲಿ ಕೃಷ್ಣ? ಜೈನಾರ್ಥೈನ ವೇಣುಲೀಲಾ ಪ್ರವೀಣ ಸೆರಗಡ್ಡೆ ಬೇಡಿದರು ತೋರದಿರೆಯೇ
ಧರ್ಮವೆಂದೇ ಹಂಬಲಿಸುತ್ತ ಕೈ ಹಿಡಿದ ಧರ್ಮಪತ್ನಿಯನ್ನೇ ಜೋಜನ ವ್ಯಾಮೋಹದಲ್ಲಿ ಪಣವಾಗಿಟ್ಟು ಸೋತ ಧರ್ಮಪ್ರಭು. ಇವರ ಅಭಿಪ್ರಾಯವು ಧರ್ಮ ಸಮ್ಮತವು ಹಾಗೂ ಲೋಕಸಮ್ಮತವು. ಭೀಮಸೇನ ಬಂಡಿ ಬಂಡಿ ಅನ್ನವನ್ನು ತಿನ್ನುತ್ತಿದ್ದ ಬಂಡವ ಕನ್ನೆ ಕೊಂದ ಮಹಾದೋಷಣಲ್ಲವೇ ನೀನು? ನಿನಗೆ ಬೇಕು ಅದನ್ನು ಪಕ್ಕದಲ್ಲಿಟ್ಟು ಕೈಯಲ್ಲಿ ಸೌಟನ್ನು ಹಿಡಿದುಕೊಳ್ಳಿರಿ. ಪಾರ್ಥ, ಫಲ್ಗುಣ, ಕಿರೀಟಿ, ಶ್ವೇತವಾಹನ ಪರಶಿವನನ್ನು ಮೆಚ್ಚಿಸಿ ಪಾಶುಪತಾಸ್ತ್ರನ್ನೇ ಪಡೆದ ಮಹಾಪರಾಕ್ರಮಶಾಲಿಯಲ್ಲವೇ ನೀವು? ನಿಮಗೀಗೆ ಬೀಗು ಗಾಂಡೀವಿ ಅದನ್ನು ಪಕ್ಕದಲ್ಲಿರಿಸಿ ಕೈಗಳಿಗೆ ಬಳೆಗಳನ್ನು ತೊಟ್ಟುಕೊಳ್ಳಿರಿ. ದೇವಿ, ಅಣ್ಣ ಅಣ್ಣ, ಇವರಾರೂ ನನ್ನ ಪತಿಗಳಲ್ಲ, ಇವರೆಲ್ಲರೂ ನನ್ನ ಮೃತ್ಯು ಸ್ವರೂಪರು. ನನ್ನ ಪ್ರತಿಜ್ಞೆ ಈಡೇರಬೇಕಾದರೆ ಭೈರವಿಯಾಗಿ ರಣಚಂಡಿಯಂತೆ ನಾನೇ ರಣರಂಗವನ್ನು ಪ್ರವೇಶಿಸಿ ಪಾಪಿ ಮತಾಂಧ ದುಶ್ಯಾಸನ ಒಳಗನ್ನು ಬಗೆದು ನನ್ನ ಪ್ರತಿಜ್ಞೆಯನ್ನು ನಾನೇ ಈಡೇರಿಸಿಕೊಳ್ಳುವೆನು. ಇಲ್ಲವೇ ಅಗ್ನಿಯಲ್ಲಿ ಹುಟ್ಟಿದ ನಾನು ಅಗ್ನಿ ಪುತ್ರಿಯಾಗಿ ದೇಹ ತ್ಯಾಗ ಮಾಡುವೆನು. ಕೃಷ್ಣ, ನನಗಿನ್ನು ಅನುಮತಿಯನ್ನು ನೀಡು. ಈಗ ಚೆನ್ನಾಯಿತು. ಪತಿಗಳ ಇವರ ಅಭಿಪ್ರಾಯವೇ ಒಂದು, ಈ ದ್ರೌಪದಿಯ ಅಭಿಪ್ರಾಯವೇ ಒಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ನೀನೇನು ಮಾಡಿಯೇ ಹೀಗೆ ಅಭಿಪ್ರಾಯ ಈಗ ಆಯ್ತಲ್ಲ ಎಂದು ಹೇಳಿದಿರಷ್ಟೇ. ಅವಳು ಹೇಳಿದ್ದನ್ನು ಕೇಳಿದಲ್ಲ, ಬಿಡು. ಹೇಗೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದಾಗುವ ಪ್ರಯೋಜನವೇನು? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿದಯ್ಯ. ಒಟ್ಟಿನಲ್ಲಿ ಸತಿಯ ಅರ್ಧನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮ ಕರ್ತವ್ಯವಲ್ಲವೇ? ಏಕೆ ಇನ್ನುಳಿದ ನಾಲ್ವರು ಅವಳಿಗೆ ಪತಿಗಳಲ್ಲವೇ? ಅವಳೇ ಪರಿಹರಿಸಲಿ, ಅವಳ ಚಿಂತೆಯನ್ನು. ಅದಕ್ಕೂ ಈ ಭೀಮನಿಗೂ ಯಾವ ಸಂಬಂಧವಿಲ್ಲ. ಹಬ್ಬ ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆ ಎಂಬಿಸಿರುತ್ತದೆ. ಮಡದಿ ಪಾಂಚಾಲ್ಯ ಬಿರುಮುಡಿಯ ಕಟ್ಟು ಸೆನುತ ಗನಗದ ದಂಡದಿ ಪಾಪಿ ದುರ್ಯೋಧನನ ತೊಡೆಯಂ ಪುಡಿಗುಟ್ಟು ಭವ ನುಡಿದೆಯೋ ಗಂಡುಗಲಿ ನೀನಂದು ಜಂಬದ ನುಡಿಗಳ ನುಡಿದು ಭವ ಮರೆತೆಯೋ ಮರತಿ ಮಲಗಿ ನಿಂತಿಸಿದೆಯೋ ಇಡೆಂಬ ಮನೋಹರ ನಿನ್ನ ಕುಹಕ ಕಂಚದ ಕರುಳಿಯ ಬಿರುಳ್ಳಿ ಕಣ್ಣೀರು ಕರೆಯದಿರುವಲ್ಲವೇ? ನಿನ್ನ ಕಣ್ಣೀರಿನ ಬದಲಾಗಿ ಹಾಗೆಯ ಹೆಂಡಿನ ಕಣ್ಣಿನಲ್ಲಿ ಶತ ಸಹಸ್ರ ಕೋಟಿ ಕಾಲನೆ ಕೌರವರ ಬೆನ್ನೆಲುಬಾಗಿದೆ. ಕಾಲಾಗಿ ಗುರುಕುಲ ಸಮುದ್ರವ ದುರ್ಯೋಧನ ದುಶ್ಯಾಸನೆಂಬ ದುಷ್ಟ ಕೇಳಲ್ಲ ಬಾಗ್ಯದು ದುಶ್ಯಾಸನ ನೋಡಲ್ಲ ಹೊಡಿಗುಟ್ಟಿ ಬಾದಗೆ ಧ್ರುವನಸುದೆ ಕಟ್ಟಿಸುವೆನು ಈ ನಿನ್ನ ಬಿರುಮುಡಿಯ ಪಡದಿರು ನೀಡದೆಯ ನನಗೆ ಬರ್ದನ ಕೇಳೆಂದ ನುಡಿಯ. ಕಾರ್ಮೋಡ ನನಗೆ ನನಗಿದ ಕಾರ್ಮೋಡ ನಡಗಿ ನಡಗಿ ಬಂದ ಗುರುವರ ಸಿರಾಂತರ್ಯದ ಬಿಡಲ್ಲ, ಗುರುವರ ಸಿರಾಂತರ್ಯದ ಬಿಡ ವರದಿಗಾಂತದಲ್ಲಿ ಮಾಡುತ್ತದೆ. ವರದಿಗಾಂತದಲ್ಲಿ ಮಾಡುತ್ತದೆ. ಗುರುಕುಲವ ತೊಡಿಸಿಡುವೆ, ಗುರುಕುಲವ ತೊಡಿಸಿಡುವೆ. ಮೂಲ ಕೌರವದ ಪರಿಪೂರ್ಣ, ಮೂಲ ಕೌರವದ ಪರಿಪೂರ್ಣ. ನಡಗಿ ನಡಗಿ ಮಾಡಿ ಭೀಮಸೇನ ಭೀಮಸೇನ. ಹೌದು ಜನಾರ್ದನ, ವಿಷಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದ್ರೆ ವಿಷಯವು ಅಮೃತವಾದಿತ್ತೆ. ಮರೆತ ಯಾಕೆ ದೇವ?
ಪಾಲಾಕ್ಷಣಂ ನೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರವು ವಿಧ ವಿಧಾಸ್ತ್ರ ಪ್ರಯೋಗಗಳಿಂದಳಿಸಿದನೆ ವಿಜಯನೆಂಬ ಪೆಸರವು ಹರಿಗಳನ್ನು ಹತಗೈಯಲ್ ಅಮಿತೋತ್ಸಾಹದಿಂದಿಹ ಹರಿಗಳನ್ನು ಹತಗೈಯಲ್ ಅಮಿತೋತ್ಸಾಹದಿಂದಿಹ ಅನುದರನು ಈ ಪರಿನೋಯಿಪುದು ತರವ ಧರ್ಮಜಗೆ ಕೃಷ್ಣ ವಾಸುದೇವ, ಹಿಂದೆ ನಮಗೆ ಅಪಾರ ಕಷ್ಟ ನಷ್ಟಗಳು ಉಂಟು ಮಾಡಿದ ಆ ಪಾಷಾಂಡಿಗಳೊಂದಿಗೆ ಸಂಧಿಯೇ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದ್ರಾರ್ಥಕವಾಗಿ ಉಳಿಯಬೇಕಾದರೆ ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆದೇ ತೀರಬೇಕು. ಅರ್ಜುನ ಧರ್ಮನಂದನ, ಭ್ರಾತೃ ಎಂಬ ಮಮಕಾರದಿಂದ ಭೀಮಾರ್ಜುನರು ಅಂತರಂಗದಲ್ಲಿ ಸಂಧಿಗೆ ಸಮ್ಮತಿಸದೆ ಆದರೂ ಅವರ ಅಂತರಂಗದಲ್ಲಿ ದ್ವೇಷಾಗ್ನಿ ಜ್ವಾಲಿ ಹತ್ತಿ ಧಗಧಗನೆ ಉರಿಯಲಾರಂಭಿಸಿದೆ. ಅದನ್ನು ದಮನ ಮಾಡಿಕೊಳ್ಳಲು ಶಕ್ತಿ ಇಲ್ಲದೆ ಈ ರೀತಿ ಮಾತನಾಡುತ್ತಿರುವರು. ಇಂತಹ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಇದೊಂದು ಸಾರಿಯಾದರೂ ಆ ದುರ್ಯೋಧನ ಬಳಿಗೆ ಹೋಗಿ ಸಂಧಾನವನ್ನು ಮಾಡಿಕೊಂಡು ಬರಬೇಕಿತ್ತು. ತಮ್ಮಲ್ಲಿ ಕೊನೆಯದಾಗಿ ಪ್ರಾರ್ಥಿಸುವೆನು. ಧರ್ಮನಂದನ, ನಿನ್ನ ಆತ್ಮ ತೃಪ್ತಿಗಾದರೂ ಈ ಸಂಧಿಯ ಪ್ರಸ್ತಾಪನೆ ನಡೆಯಲೇಬೇಕು. ಭೀಮಾರ್ಜುನರ ಕ್ರೋಧಾಗ್ನಿ ಜ್ವಾಲೆಯು ಹಾರಲೇಬೇಕು. ತಂಗಿ ದುಪರ ನರೇಂದ್ರ ನಂದಿನಿಯ ಕಣ್ಣೀರ ಕಾಲೆಯು ಬತ್ತಿ ಹೋಗಲೇಬೇಕು. ಇದರಿಂದ ಎಲ್ಲರಿಗೂ ಸೌಖ್ಯ. ಅದಕ್ಕಾಗಿಯೇ ಈ ದಿನವೇ ಹಸ್ತಿನಾವತಿಗೆ ತೆರಳುವೆನು. ಪರಮಾತ್ಮ, ತಮ್ಮ ಚಿತ್ತವಿದ್ದಂತೆ ಮಾಡು. ಕೃಷ್ಣ ಕೃಷ್ಣ
ಗಾನವಿಹಾರಿ ಮೋಹನ ಮುರಳಿ ಗಾನವಿಹಾರಿ ಮುನಿಜನ ಗೋಪಾಲ ಗೋಪೇಲೋಲ ಮುನಿಜನ ಗೋಪಾಲ ಗೋಪೇಲೋಲ ದೇವಕಿ ನಯನ ಕೃಷ್ಣ ದೇವಕಿ ನಂದನ ದಂಡಪುರಾತನ ದೇವಕಿ ನಂದನ ದಂಡಪುರಾತನ ದೇವಕಿ ನಂದನ ದಂಡಪುರಾತನ ಸಂಸಾರಿ ಮುರವೈರಿ ಸಂಸಾರಿ ಮುರವೈರಿ ಕಾಪಾಡು ಶ್ರೀಹರಿ ಸಂಸಾರಿ ಮುರವೈರಿ ಕಾಪಾಡು ಶ್ರೀಹರಿ ಮಾಧವ ಮಹಿಮಾಧುನ ಮುನಿಜನ ಪೂಜಿತ ಪುಣ್ಯ ಚರಣ ಮಾಧವ ಹೇ ಮಾಧವ ಕೃಷ್ಣ ದಯಮಾಡಿ ನನ್ನ ಪತಿಗಳ ಅಭಿಪ್ರಾಯದಂತೆ ಸಂಧಿಯನ್ನು ಮಾಡಿಕೊಂಡು ಬರದೆ ಯುದ್ಧವನ್ನೇ ನಿಶ್ಚಯಿಸಿಕೊಂಡು ಬರಬೇಕೆಂದು ನಿನ್ನಲ್ಲಿ ಕರಮುಗಿದು ಬೇಡಿಕೊಳ್ಳುವುದು ಕೃಷ್ಣ. ಆಗಲಿ ದ್ರೌಪದಿ, ನಡೆ, ನಾನು ಈಗಲೇ ದುರ್ಯೋಧನ ಹಸ್ತಿನಾವತಿ ರಾಜ್ಯ ಹಾಗೆ ಆಗಲಿ ಅಣ್ಣ.